ಸಂಸ್ಥೆಗಳು ಸಾರ್ವಜನಿಕರಿಗೆ ಕಿರುಕುಳ ಕೊಡ್ತಾಯಿದ್ದೋ ಅವ್ರಿಗೆ ಈಗಾಗಲೇ ಅದನ್ನು ಅವರು ಅರೆಸ್ಟ್ ಮಾಡಿದ್ದಾರೆ, ಅವ್ರನ್ನ ಜೈಲಿಗೆ ಹಾಕಿದ್ದಾರೆ. ಇಷ್ಟು ಸಾಲದು, ಇದು ಜನರಿಗೆ ಕಣ್ಣೊರೆಸುವಂಥ ಒಂದು ತಂತ್ರ ಆಗ್ತದೆ. ಬೇಲ್ಗೆ ಹೋಗ್ತಾನೆ, ಮತ್ತು ಬೇಲ್ ಸಿಗುತ್ತೆ, ಬರ್ತಾನೆ, ಮತ್ತು ಅದೇ ಮೋಸವನ್ನು ಮಾಡ್ತಾನೆ. ಆದರೆ ನಾನು ನಗರದಲ್ಲಿರ್ತಕ್ಕಂಥ ಪೊಲೀಸ್ ಆಯುಕ್ತರಿಗೆ, ಪೊಲೀಸ್ ಇಲಾಖೆಗೆ ಒಂದು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಅವನು ಬಂದಂಥ ಸಂದರ್ಭದಲ್ಲಿ ಅವನು ಈ ರೀತಿ ಇಲ್ಲಿಗಲ್ ಆಗಿ ಈ ರೀತಿ ಅಕ್ರಮಗಳನ್ನ ಮಾಡೋದು, ಬಡವರುಗಳ ಹೊಟ್ಟೆ ಉರಿಸೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇಡೀ ರಾಜ್ಯದಿಂದ ಬರ್ತಾರ್ರಿ ಆಸೆಯಿಂದ. ಅವ್ರು ಹೇಳ್ತಾ ಇರೋದು ಗೋಲ್ಡ್ ರೇಟೇ ಇಲ್ಲ, ಜಿ ಎಸ್ ಟಿ ಇಲ್ಲ, ಪ್ರತಿಯೊಂದಕ್ಕೂ ಸಹ ಮೋಸ ಮಾಡಿ ಸರ್ಕಾರದ ಕಣ್ಣಿಗೆ ಮುನ್ನೆಚ್ಚಿ ಮಾಡುವಂಥ ಪ್ರಕ್ರಿಯೆಗೆ ಇಲ್ಲಿವರೆಗೆ ಯಾಕೆ ಅವಕಾಶ ಕೊಟ್ಟರು ಅವನಿಗೆ? ಇಲ್ಲಿವರೆಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿಲ್ವಾ ಅವನು ಈ ರೀತಿ ಅಕ್ರಮ ಮಾಡ್ತಾನೆ ಅಂತ? ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿಲ್ವಾ? ಯಾರೋ ಹೆಣ್ಮಕ್ಳುಗಳು ಪೊಲೀಸ್ ಕಮಿಷನರ್ ಆಫೀಸ್ ಮುಂದೆ ಹೋಗಿ ನಿಂತು ಗಲಾಟೆ ಮಾಡಿದ ನಂತರದಲ್ಲಿ ಅವನ್ನ ಅರೆಸ್ಟ್ ಮಾಡ್ತೀರ ನೀವು? ಯಾಕೆ ಮೈಸೂರು ನಗರದಲ್ಲಿ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ಮು ಸೆಟರೇಟ್ ಮಾಡೋಕ್ಕೆ ನಿಮ್ಗೆ ಶಕ್ತಿ ಇಲ್ವಾ? ಇಲ್ಲ ಸರ್ಕಾರಕ್ಕೆ ಹಿತಾಸಕ್ತಿ ಇಲ್ವಾ? ಸರ್ಕಾರದ ಒಂದು ಯೋಚನೆ ಇಲ್ವಾ? ಸಾರ್ವಜನಿಕರಿಗೆ ಮೋಸ ಆಗ್ತಾಯಿದ್ದು ಸಹ ಅವು ಕಣ್ಣು ಮುಚ್ಕೊಂಡು ಪೊಲೀಸ್ ಇಲಾಖೆ ಕೂತ್ಕೊಳ್ಳುವಂಥ ಕ್ರಮ ಏನಕ್ಕೆ? ಹೇಳ್ತೀನಿ ಒಂದು ನಿಮಿಷ. ಫಸ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ. ಕೇವಲ ಚಿನ್ನತಂಬಿ ಅಷ್ಟೇ ಅಲ್ಲ, ಈ ರೀತಿ ಯಾವ ಸಂಸ್ಥೆಗಳು ಗೋಲ್ಡನ್ನು ಪರ್ಚೇಸ್ ಮಾಡಿ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತೇಳಿ ಹೇಳಿರ್ತಾರೆ, ಅಂಥವ್ರೆಲ್ಲರ ಬಗ್ಗೆಯೂ ಸಹ ಸರ್ಕಾರಕ್ಕೆ ಬರುವಂಥ ಜಿ ಎಸ್ ಟಿ ಬರ್ತಾ ಇದೆಯಾ? ಯಾವುದೇ ಒಂದು ವಸ್ತು ತಗೊಳ್ಳಿ, ಮಾರಾಟ ಮಾಡಲಿ, ಅದಕ್ಕೆ ಜಿ ಎಸ್ ಟಿ ಕೊಡಬೇಕು. 2 ಲಕ್ಷದ ಮೇಲಿದ್ದರೆ ಅದಕ್ಕೇನು ಟ್ಯಾಕ್ಸ್ ಕಟ್ಟಬೇಕು. ಯಾವುದೇ ಟ್ಯಾಕ್ಸ್ ಇಲ್ಲ, ಯಾವುದೇ ಜಿ ಎಸ್ ಟಿ ಇಲ್ಲ. ಇದೇ ಸರ್ಕಾರಕ್ಕೂ ಮೋಸ ಮಾಡಿ ಸಾರ್ವಜನಿಕರಿಗೂ ಮೋಸ ಮಾಡ್ತಾಯಿದ್ರು. ಕಣ್ಣು ಮುಚ್ಕೊಂಡು ಕೂತಿರುವಂಥ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಾಯಿದೆ ಅಂದರೆ ಪೊಲೀಸ್ ಇಲಾಖೆ ಇದರಲ್ಲಿ ಏನಾದ್ರು ಶಾಮೀಲಾಗಿದೆಯಾ ಅಂತಕ್ಕಂಥ ಅನುಮಾನ ಸಾರ್ವಜನಿಕರಲ್ಲಿ ಬರ್ತಾಯಿದೆ. ದಯಮಾಡಿ ಅನುಮಾನ ಬರಬಾರ್ದು ಅಂದರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ವಿಚಾರಗಳು ಮೈಸೂರು ನಗರದಲ್ಲಿ ನಡೀಬಾರ್ದು. ಎಲ್ಲಿ ನೋಡು ಡ್ರಗ್ಸು ಮೈಸೂರಿನ ತವರು ಮನೆ ಆಗ್ಬಿಟ್ಟಿದೆ. ಮುಖ್ಯಮಂತ್ರಿಗಳ ತವರು ಊರು, ಇಲ್ಲಿ ಡ್ರಗ್ಸು ಈ ರೀತಿ ಮೋಸ ನಡೀತದೆ ಅಂದರೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಬರಲ್ವಾ? ಇಲ್ಲ ಆಡಳಿತದ ವೈಫಲ್ಯನ ಏನಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಮುಖ್ಯಮಂತ್ರಿ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಅಕ್ರಮಗಳು ನಡೀತಿದ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂದರೆ ಅದಕ್ಕೆ ಸರ್ಕಾರದ ಕುಮ್ಮಕ್ಕಿರಬೇಕಲ್ಲ. ಸರ್ಕಾರ ನಡೆಸುವಂಥ ಆಡಳಿತ ಪಕ್ಷದ ಸದಸ್ಯಗಳು ಯಾರಿದ್ದಾರೆ ಅದರಲ್ಲಿ, ಇದೆಲ್ಲವನ್ನು ತನಿಖೆ ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಭಾಳ